ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿ ಆಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸುಮಾರು ಸುದ್ದಿಗಳಿದೆ, ಅದ್ರ ಮಧ್ಯೆ ನಾಳೆ ಮಾರ್ಕೆಟು ಓಪನ್ ಆಗೋದ್ರಿದೆ. ನೋಡಿ, ಹಿಂಡನ್ಬರ್ಗ್ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ಕೆಲವರು ಹೇಳ್ತಾ ಇದ್ರಿ ನೆಗೆಟಿವ್ ಪೊಸಿಷನ್ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಖಂಡಿತ ಹಾಗೆ ಅನಿಸುತ್ತೆ. ಬೆಳಗ್ಗೆ 6:57 ಟ್ವೀಟ್ ಮಾಡ್ತಾರೆ ಇಂಡಿಯನ್ ಟೈಮಿಗೆ ಅಂತಂದರೆ, ನೋಡಿ ಅಲ್ಲೆಲ್ಲೋ ನಡೆಸ್ತಾ ಇರೋಂಥ ಕಂಪನಿ. ಇಲ್ಲಿ ಬೆಳಗ್ಗೆ 6:57 ಟೈಮ್ ಅಂದರೆ ಅವರಿಗೆ ಹೆಚ್ಚು ಕಮ್ಮಿ ಏನು ಸಂಜೆ ಅಲ್ವಾ, ಸೊ ಸಂಜೆ ಮುಗಿಸೋ ಟೈಮು. ಸೊ ಆಮೇಲೆ ಆ ಟೈಮಲ್ಲಿ ಪೋಸ್ಟ್ ಮಾಡಿಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯ ಅಂತ ಅನಿಸುತ್ತೆ. ಕಾರಣ ಏನು ಅಂತಂದರೆ, ಏನಾದರೂ ರಿಪ್ಲೈ ಕೊಟ್ಟು ಏನಾದರೂ ಆಗಿ ವಾಪಸ್ ಪ್ರತಿಕ್ರಿಯೆ ಬರ್ದಲೇ ಇರೋಂಗಾಗಲಿ ಅಂತ. ಆದರೆ ಅದರಿಂದ ಏನು ಮಾರ್ಕೆಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಮಾರ್ಕೆಟ್ನ ದೃಷ್ಟಿ ಈಗ ಇವತ್ತು ರಿಲೀಸ್ ಆಗ್ತಾ ಇರುವಂಥ CPI ಡೇಟಾಗೆ 6 ಗಂಟೆಗೆ ಅಂತ ಹೇಳಿದ್ರು. ಈ ವಿಡಿಯೋ ಬರೋಷ್ಟೊತ್ತಿಗೆ ರಿಲೀಸ್ ಆಗಿರ್ಬೋದು. ಅದು ನೋಡಿ, ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳ್ಬಿಡ್ತೀನಿ. ಲಾಸ್ಟ್ ಮಂತ್ ಇದರಲ್ಲಿ ಜುಲೈ ತಿಂಗಳಲ್ಲಿ ರಿಲೀಸ್ ಆದಾಗ ಅನ್ಸುತ್ತಲ್ವ 2.9% ಇತ್ತು ಏನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು. ಇದನ್ನ ನಾನು ಎಕನಾಮಿಕ್ ಸೈಕಲ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಐ ಬಟನಲ್ಲಿ, ಮತ್ತು ಈ ವಿಡಿಯೋ ದಂಡಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದೀವಿ. ಸೊ 2.9% ಇದ್ದಿದ್ದಂಥದ್ದನ್ನು ಈಗ 2.6% ಬರುತ್ತೆ. ಇದು ಕಮ್ಮಿ ಆದಷ್ಟು ಒಳ್ಳೆಯದು. 2% ತನಕ ಬರಬೇಕು ಅಂತ US ಟಾರ್ಗೆಟ್. ಸೊ 2.6% ಬಂತು ಅಂತಂದರೆ ನೋಡಿ, ಇವರು ನೆಕ್ಸ್ಟು ರೇಟ್ ಕಟ್ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಫೆಡ್ ಅವರು ಒಂದು 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತಾರೆ ಅಂತ ಒಂದು ಒಕ್ಕೋರಲಾಗಿ ಒಂದು ಧ್ವನಿ ಕೇಳಿಸ್ತಾ ಇದೆ. ಆ ರೀತಿ 50 ಬೇಸಿಸ್ ಪಾಯಿಂಟ್ಸ್ ಅಂದರೆ 0.5% ಕಟ್ ಮಾಡಬೇಕು ಅಂತಂದರೆ 2.6%ಗೆ ಬಂತು ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಓಕೆ, ಅಂದರೆ ಇನ್ಫ್ಲೇಷನ್ ಕಮ್ಮಿ ಆಗಿದೆ, ಹತೋಟಿಗೆ ಬಂದಿದೆ, 50 ಬೇಸಿಸ್ ಪಾಯಿಂಟ್ಸ್ ನಾವು ಕಮ್ಮಿ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಫೆಡ್ಡಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಪ್ಪಿತಪ್ಪಿ 2.6%ಗಿಂತ ಜಾಸ್ತಿ ಬಂದ್ಬಿಡ್ತು ಅಂತಂದರೆ ಎಕ್ಸ್ಪೆಕ್ಟೇಷನ್ಗಿಂತ, ಆಗ ನೋಡಿ 50 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಹೌದಾ, ಇವಾಗಲೇ ಸ್ವಲ್ಪ ಈಸ್ ಮಾಡಿಬಿಟ್ರೆ ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ, ಬೇಡ ಅಂತ ಮತ್ತೆ 25 ಬೇಸಿಸ್ ಪಾಯಿಂಟ್ಸ್ಗೆ ಉಳಿಸ್ಕೋಬೋದು. ಹಾಗಾಗಿ ಮಾರ್ಕೆಟಿಗೆ ಪಾಸಿಟಿವ್ ಆಗಬೇಕು ಅಂದರೆ ಇವತ್ತಿನ ಡೇಟಾ 2.6 ಅಥವಾ ಅದಕ್ಕಿಂತ ಕೆಳಗಡೆ ಬಂತು ಅಂತಂದರೆ ಎಲ್ಲ ದೃಷ್ಟಿ ಅವಾಗ ಫೆಡ್ ಕಡೆ ಹೋಗುತ್ತೆ. ಫೆಡ್ 50 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಮಾಡ್ತಾರೇನೋ ಅಂತ. ಅವರು 50 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಮಾಡಿಬಿಟ್ರು ಅಂತಂದರೆ ಅಪ್ಕಮಿಂಗ್ ಡೇಸಲ್ಲಿ ಅದು ಮಾರ್ಕೆಟಿಗೆ ಒಳ್ಳೆ ಬೂಸ್ಟ್ ಆಗುತ್ತೆ. ಇದರಲ್ಲಿ ಏನಾದರೂ ಒಂದು ಆಚೆ ಈಚೆ ಆಯಿತು ಅಂತಂದ್ರೂ ಕೂಡ ಮಾರ್ಕೆಟು ನೆಗೆಟಿವ್ ಆಗಿ ತಿರುಗುವಂಥ ಸಾಧ್ಯತೆ ಇದೆ. ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಬಜಾಜ್ ಆಟೋ ಅಂತ ಕಾಣಿಸುತ್ತೆ. 3.94% ಅಪ್ ಮೂಮೆಂಟ್ ಬಂದಿತ್ತು. ಪೇಂಟ್ಸು ಅಫ್ಕೋರ್ಸ್ ಕ್ರೂಡು $70 ಕೆಳಗೆ 1.5 ವರ್ಷ ಆದಮೇಲೆ ಬಂದಿದೆ. ಹಾಗಾಗಿ ಪೇಂಟಿಗೆ, ಟೈರ್ ಇಂಡಸ್ಟ್ರೀಸ್ಗೆ ಮತ್ತು FMCG ಕಂಪ್ನಿಗೆಲ್ಲ ಪಾಸಿಟಿವ್ ಆಗಿತ್ತು. FMCG ಅಂತ ಏನು ಮೂಮೆಂಟ್ ಕೊಟ್ಟಿಲ್ಲ, ಫ್ಲಾಟ್ ಆಗಿದೆ. ಬಟ್ ಏಷ್ಯನ್ ಪೇಂಟ್ಸ್ ಆ್ಯಸ್ ಎಕ್ಸ್ಪೆಕ್ಟೆಡ್ 2% ತುಂಬ ಒಳ್ಳೆ ಮೂಮೆಂಟ್ ಆಗ್ತಾ ಇದೆ. ಅದನ್ನ ಮಾತಾಡ್ತೀನಿ ಸ್ಟಾಕ್ಸ್ ಓರ್ವಿನಲ್ಲಿ. ಅದೇ ರೀತಿಗೆ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಟಾಟಾ ಮೋಟರ್ಸಲ್ಲಿ UBS ಅನ್ನೋ ಒಂದು ಬ್ರೋಕರೇಜ್ ಕಂಪ್ನಿ ಏನಿದೆ, ಅವರು ತುಂಬ ನಮಗೆ ಓವರ್ ಪ್ರೈಸ್ ಅನಿಸ್ತಾ ಇದೆ. ಇವ್ರು ನೋಡಿ, ಮೇಜರ್ ಒಂದು 65% ರೆವೆನ್ಯೂ ಬರ್ತಾ ಇರೋದೇ ಲ್ಯಾಂಡ್ ರೋವರಿಂದ. ಜಾಗ್ವಾರ್ ಲ್ಯಾಂಡ್ ರೋವರು ಬ್ರಿಟನ್ ಆರ್ಮಲ್ ಇದೆ, ಅಲ್ಲಿಂದ. ಅದ್ರದ್ದು ನೀವು ತುಂಬ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ, ಮತ್ತು ಅಂಥ ಏನು ಗ್ರೋತ್ ಕಾಣಿಸ್ತಾ ಇಲ್ಲ ನಮಗೆ. ಹೊಸ ವೇರಿಯಂಟ್ಗಳು ಬರ್ತಾ ಇಲ್ಲ, ಅಂದರೆ ಹೈಬ್ರಿಡ್ ಮಾಡಲು ಈ ಥರದ್ದು ಯಾವುದೂ ಬರ್ತಾ ಇಲ್ಲ, ಹೊಸ ಇಂಜಿನ್ಗಳನ್ನು ಬರ್ತಾ ಇಲ್ಲ. ಸೊ ಹಾಗಾಗಿ ಇದರಿಂದ ನನಗೆ ಯಾಕೋ ಇದು ತುಂಬ ಜಾಸ್ತಿ ಅನಿಸ್ತಾ ಇದೆ ರೇಟು. ಮುಂದಿಂದು FY26 ನಿಮ್ಮ ಸೇಲ್ಸ್ ಏನಾಗುತ್ತೆ ಅನ್ನೋದೊಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡೋದಾದರೆ ಇವಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಅಂತ. ಬಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋ ಟಾಟಾ ಮೋಟರ್ಸ್ ನೀವು ನೋಡೋದಾದರೆ ಈಗಲೂ ಕೂಡ ಒಳ್ಳೆ ವ್ಯಾಲ್ಯೂಷನ್ ಇರುವಂಥ ಕಂಪನೀಸು. ಖಂಡಿತ 920 ಫಸ್ಟ್ ಟಾರ್ಗೆಟ್ ಆಗುತ್ತೆ. ಅದಕ್ಕೆ ಕೆಳಗಡೆ ಬಂದರೆ ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಟಾಟಾ ಮೋಟರ್ಸ್ ಕೂಡ ಮಾತಾಡ್ತೀನಿ ಇವತ್ತು. ಸೊ 825 ಅನ್ನೋ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಕ್ರ್ಯಾಶ್ ಆಯ್ತು. ನೋಡಿ, ಯಾವಾಗ ಒಂದು ಡೇಟಾ, ಒಂದು ಬ್ಯಾಕಿಂಗ್ ಇದ್ದು ಈ ರೀತಿ ಒಂದು ನ್ಯೂಸ್ ಬರುತ್ತೋ ಆಗ ಅದು ಮಾರ್ಕೆಟ್ ರೆಸ್ಪೆಕ್ಟ್ ಮಾಡುತ್ತೆ. ಓ ಹೌದು, ಇದರಲ್ಲಿ ಹೇಳ್ತಿರೋದ್ರಲ್ಲಿ ಹುರುಳಿದೆ ಅಂತ. ಈ ಹಿಂಡನ್ಬರ್ಗ್ ಅವರು, ನಾನು ಅಲಿಗೇಷನ್ ಮಾಡಬಾರ್ದು ಯಾರ ಮೇಲೆ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಇನ್ನು ಸರ್ಕಾರ ಕಡೆಯಿಂದನೂ ನೀವು ನೋಡ್ತಾ ಹೋಗೋದಾದ್ರೆ ಆಯಿತು, ಇಷ್ಟೊಂದು ಅಲಿಗೇಷನ್ಸ್ ಬರ್ತಾ ಇದೆ, ಎಂಪ್ಲಾಯಿಗಳು ಹೊರಗಡೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಆಫೀಸ್ನಲ್ಲಿ. ಕೆಲವೊಂದು ನಮ್ಮ ಇಂಡಿಯನ್ ಕಂಪ್ನಿಗಳ SE ಆಗಿರ್ಬೋದು, ಬೇರೆ ಅಲಿಗೇಷನ್ ಏನು ಅವರು ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಮತ್ತು ಸುಮಾರು ಕಂಪ್ನಿಗಳ ಹೆಸರು ಕೇಳಿ ಬರ್ತಾ ಇದೆ. ಇವಾಗ ಹಿಂಡನ್ಬರ್ಗ್ ಇವತ್ತು ಹೇಳಿರೋದಂತೂ ನೋಡೋದಾದರೆ ಪಿಡಿಲೈಟು, ಡಾಕ್ಟರ್ ರೆಡ್ಡಿಸು, ICICI ಬ್ಯಾಂಕು, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಈ 4 ಕಂಪ್ನಿಗಳಲ್ಲಿ ಅವರ ಗಂಡ ಮತ್ತು ಅವ್ರದ್ರಲ್ಲಿ ಒಪ್ಪಂದ ನಡೆದಿದೆ ಅಂತ ಅದಾನಿದವ್ರದ್ದು ಮೊದಲೇ ಹೇಳ್ತಾನೆ ಬಂದಿದ್ರು. ಸೊ ಈ ಥರ ಇದ್ದಾಗ ಒಂದು ಒಬ್ಬರು ನೋಡಿ RTI ರಿಕ್ವೆಸ್ಟ್ನ ಹಾಕಿದ್ದಾರೆ ಸೆಬಿಗೆ, ರೈಟ್ ಟು ಇನ್ಫಾರ್ಮೇಷನ್ ಆಗಿರುತ್ತಲ್ವ, ಅದು ಏನು ತೊಗೊಂಡಿದ್ದೀರಾ, ಈ ಥರ ಅಪವಾದನೆ ಬಂದಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ. ಅದನ್ನ ಅವರು ಏನು ಮಾಹಿತಿನೇ ಕೊಟ್ಟಿಲ್ಲ. ಇದು ಒಂಥರ ನೀವು ಕೇಳ್ತಾರಂಥದ್ದು, ಇಲ್ಲಿ ಏನು ಇನ್ಫಾರ್ಮೇಷನ್ ನೀವು ಕೇಳೋ ಥರ ಕೇಳಿಸ್ತಾ ಇಲ್ಲ. ಇದನ್ನು ವಿಚಾರಣೆ ಮಾಡ್ದಂಗೆ ಎಲಾಬ್ರೇಟಿವ್ ಆಗಿ ಸ್ಪೆಸಿಫಿಕ್ ಆಗಿ ಕ್ವಶನ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಆನ್ಸರ್ ಕೊಡದೆ ತೆಗೆದಾಕಿದ್ದಾರೆ. ನೋಡಿ, ಈ ರೀತಿ ಇದ್ದಾಗ ಅಲಿಗೇಷನ್ಸ್ಗಳು ಅಂತ ಬಂದಾಗ ಅದು ಮಲ್ಟಿಪಲ್ ವಯಸ್ಸಿದೆ. ಯಾರೋ ಒಬ್ಬರು ಹೊರಗಡೆ ಫರ್ಮ್ ಅಂತಂದರೆ ಬಿಡಿ, ಸೊ ಮಲ್ಟಿಪಲ್ ಅಲಿಗೇಷನ್ಸ್ ಬರ್ತಾ ಇದೆ, ಅಲ್ಲೇನೋ ಒಂದು ಸ್ವಲ್ಪ ಬೆರಳು ಮಾಡಿ ತೋರಿಸೋಷ್ಟು ಇದೆ ಅಂತ ಗೊತ್ತಾದಾಗ ನಾವೇನು ಮಾಡಬೇಕು, ಗೌರ್ಮೆಂಟ್ ಆಗಲಿ ಅಥವಾ ಅವರೇ ಸ್ವಇಚ್ಛೆಯಿಂದ ನಾನು ಇದನ್ನ ಕಂಪ್ಲೀಟಾಗಿ ಹೊರಗಡೆ ಬರೋ ತನಕ ನಾನು ಆರೋಪದಿಂದ ಹೊರಗಡೆ ಬರ್ತೀನಿ ಅಂತ ಮಾಡಿಬಿಟ್ರೆ ಇದೆಲ್ಲ ಮುಗದೇ ಹೋಗ್ತಾ ಇತ್ತು. ಬಟ್ ಅವರು ಮಾಡ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ಸೊ ಹಾಗಾಗಿ ಯಾರ ಕಡೆ ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಹಾಗಂತ ಡೆಸ್ಪರೇಟಾಗಿ ಬೀಳ್ಸೋದು ಕೂಡ ತಪ್ಪು. ಹಿಂಡನ್ಬರ್ಗ್ ಅವರು ಅವರ ಕ್ರೆಡಿಬಿಲಿಟಿನೇ ಕಳ್ಕೊತ ಹೋಗ್ತಾರೆ. ಸೊ UBS ರೇಟಿಂಗ್ ಟಾಟಾ ಮೋಟರ್ಸ್ ಅಂದಾಗ ನೆನಪಾಯಿತು. ನೋಡೋಣ ಅದೇನಾಗುತ್ತೆ ಅನ್ನೋದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವಾಗ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಿಫ್ಟಿನಲ್ಲಿ 24,800 ಮುರಿದು ಬೀಳುವುದೇ ಅಂತ ನಾನು ಇವತ್ತು ಟೈಟ್ಲ್ ಕೊಟ್ಟಿದ್ದೀನಿ. ಕಾರಣ ಇವತ್ತು ಬಂದಿರುವಂಥ ಕ್ಲೋಸಿಂಗ್. ಇವತ್ತು ಸ್ವಲ್ಪ
ಸ್ವಲ್ಪ ನಿಫ್ಟಿನಲ್ಲಿ ನೆಗೆಟಿವ್ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಯಾಕಂದರೆ 25,000 ಮೇಲ್ಗಡೆ ನೆನ್ನೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೇಲ್ಗಡೆ ಕ್ಲೋಸಿಂಗ್ ಆಗಿತ್ತು, ಇವತ್ತು ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗಿತ್ತು. ಆದರೆ ಇವತ್ತು ಆಲ್ಮೋಸ್ಟ್ ನೆನ್ನೆ ಲೋ ತನಕ ತುಂಬ ಲೋ ಪಾಯಿಂಟ್, ನೆನ್ನೆ ಲೋನು ಕೂಡ ಒಂದ್ಸಲ ಟೆಸ್ಟ್ ಮಾಡಿದೆ ಇವತ್ತು, ಅಂಥ ಒಂದು ಲೋ ಪಾಯಿಂಟಲ್ಲಿ ಬಂದು ಕ್ಲೋಸಿಂಗ್ ಆಗಿಬಿಟ್ಟಿದೆ ನಿಫ್ಟಿ. ಸೊ ಹೀಗಿದ್ದಾಗ ನೋಡಿ ಮಾರ್ಕೆಟ್ನಲ್ಲಿ ನಾಳೆ 25,000 ರೆಸಿಸ್ಟೆನ್ಸ್ ಮತ್ತೆ ತಿರ್ಗಾ ಅದೇನೆ. ಸೊ ಈ ಝೋನಲ್ಲಿ ಇದ್ದಾಗ ನಾವೇನು ಮಾತಾಡ್ಕೊಂಡ್ವಿ ನೋಡಿ, ಆಯಿತು ಇಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ, ಇಲ್ಲಿಂದ ಮೇಲ್ಗಡೆ ಹೋದರೆ ಈ ಟಾರ್ಗೆಟ್ಗಳು ಸಿಗ್ಬೋದು ಅಂತ. ಸರಿ, ಆ ಟಾರ್ಗೆಟ್ಗಳು ಬಂದು ಅಲ್ಲಿ ಉಳ್ಕೊಂಡಿತ್ತು. ಇವತ್ತು ಬೆಸ್ಟ್ ಪಾಸಿಬಿಲಿಟಿ ಇಲ್ಲಿಂದ ಮೇಲ್ಗಡೆ ಹೋಗೋದಾಗಿದ್ರೆ ಇವತ್ತು ಹೋಗಬೇಕಾಗಿತ್ತು. ಬಟ್ ಇವತ್ತೇನಾಗಿದೆ, ಅಲ್ಲಿಂದ ಒಂದು ಲೋಯರ್ ಆಗಿ ಮಾಡಿಕೊಂಡು ಶಾರ್ಪಾಗಿ ಫಾಸ್ಟ್ ಸೆಲ್ಲಿಂಗ್ ಬಂದಿದೆ. ಸೊ 25,000ಕ್ಕಿಂತ ಕೆಳಗಡೆ ಬಂದಿದ್ದೀವಿ ಈಗ. ಸೊ ಮತ್ತೆ ಏನಾಗುತ್ತೆ, ಈಗ ತಿರ್ಗಾ ಅದೇ ರಾಗ 25,000 ಮತ್ತೆ ಇವಾಗ ರೆಸಿಸ್ಟೆನ್ಸ್ ಆಗ್ತಾ ಹೋಗಬೇಕು. ಸೊ ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಗಿ ಒಂದು ಟೆಸ್ಟ್ ಮಾಡಿ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ, ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ, ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಸೀದಾ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ 24,800 ಮುರ್ಕೊಂಡು ಬೀಳುವಂಥ ಸಾಧ್ಯತೆ ಇದೆ ಎಕ್ಸ್ಪೈರಿನಲ್ಲಿ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ನಾಳೆ ಅಟ್ಲೀಸ್ಟ್ ಟೆಸ್ಟ್ ಆದರೂ ಹಾಗೆ ಆಗುತ್ತೆ 24,800. ಇದರೊಳಗಡೆ ಮತ್ತೆ ಕೆರೆದಡ ಮಾಡ್ತಾರೆ ಅನ್ನೋದು ಡೌಟ್ ಇದೆ, ನೋಡ್ತಾ ಹೋಗೋಣ. ಅದಕ್ಕೆ ಒಂದೇ ಪಾಸಿಬಿಲಿಟಿ ಏನು ಅಂದರೆ 25,000 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಆಯಿತು. ಇವತ್ತು US ಮಾರ್ಕೆಟಿಂದ ಏನೋ ಡೇಟಾ ಬಂತು, ತುಂಬ ಚೆನ್ನಾಗಿ ಬಂದ್ಬಿಡ್ತು, ಇನ್ಫ್ಲೇಷನ್ 2.4% ಬಂದ್ಬಿಡ್ತು, ಈ ರೀತಿ ಎಲ್ಲ ಆಯಿತು ಅಂತಂದರೆ ಅವಾಗ ನಾವು ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಆಗ ನೋಡಿ ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಸದ್ಯಕ್ಕೆ ನೀವು ನೋಡಿದ್ರೆ ಇವತ್ತಿನ ಕ್ಲೋಸಿಂಗ್ ಸ್ವಲ್ಪ ನೆಗೆಟಿವ್ ಆದಂಗೆ ಕಾಣಿಸ್ತಾ ಇದೆ ನನಗೆ. ಸೊ 25,000 ಇವಾಗ ರೆಸಿಸ್ಟೆನ್ಸ್ ಆಗಿರಬೇಕು. ಸೊ ನಾಳೆ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೆ, ಅಥವಾ ಸಣ್ಣ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ನಮ್ಮದು 24,800 ಟಾರ್ಗೆಟ್ಗಳಾಗಿರುತ್ತೆ. ಆಪ್ಷನ್ ಚೇನು ಕೂಡ ಅದನ್ನೇ ಹೇಳ್ತಾ ಇದೆ. ಕ್ವಿಕ್ಕಾಗಿ ಒಂದ್ಸಲ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬಿಡೋದಾದ್ರೆ ನೋಡಿ, ಓಪನ್ ಇಂಟ್ರೆಸ್ಟ್ ಚೇಂಜ್ ಇಂದು ನೆನ್ನೆ ಕೇಳ್ತಾ ಇದ್ದಾರೆ ಸರ್ ಹೇಗೆ ಹಾಕೋದು OI ಅಂತ. ಇದ್ರ ಬಗ್ಗೆ ನೆನ್ನೆ ವಿಡಿಯೋದಲ್ಲೂ ಕೊಟ್ಟಿದ್ದೆ ನಿಮಗೆ. ಕೈ ಟ್ಯೂಟೋರಿಯಲ್ನಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಸೆನ್ಸಿಬಲ್ ಮೂಲಕ OI ಡೇಟಾ ನೋಡುವುದು ಹೇಗೆ ಅಂತ. ಇವತ್ತಿನ ವಿಡಿಯೋದ ಎಂಡಿಗೂ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ OI ಪ್ರೊಫೈಲ್ ಅನೇಬಲ್ ಮಾಡ್ಕೋಬಹುದು. ಇದು ಸೆನ್ಸಿಬಲ್ ಟೂಲಲ್ಲಿ ಮಾತ್ರ ಬರುವಂಥದ್ದು ಸರ್. ಅದೇ ರೀತಿಯಾಗಿ ಇದು ಅನಲೈಸ್ ಸೆಕ್ಷನ್ಗೆ ಬಂದರೆ ನಿಮಗೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಅಂತ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ ಇವಾಗ. ಇದನ್ನ ನೀವು ಆ್ಯಡ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಈಗ OI ಇನ್ಕ್ರೀಸ್ ಆಗಿರೋದು ಎಲ್ಲದು ಇದು ಸೆಲ್ಲರ್ಸ್ ಡೇಟಾ ಆಗಿರುತ್ತೆ, ಹೇಗೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ನಾಳೆ ಎಕ್ಸ್ಪೈರಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡೋದಾದ್ರೆ ಏನಾಗಿದೆ, 25,000 ದೊಡ್ಡದಾಗಿ ಈಗ ಕಾಲ್ ರೇಟಿಂಗ್ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ 25,000 ಪುಟ್ ರೇಟಿಂಗ್ ಮಾಡಿದ್ರು ಸ್ವಲ್ಪ ಪೊಸಿಷನ್ನ ತೆಕ್ಕೊಂಡಿದ್ದಾರೆ ಇವತ್ತು. ಅಂದರೆ ಸ್ವಲ್ಪ ಮಾರ್ಕೆಟ್ ನೆಗೆಟಿವ್ ಆಗಿದೆ, 25,000 ದೊಡ್ಡ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ ಅಂತ. ಸೊ ನಾಳೆ ಆ ಕಾರಣದಿಂದಾಗಿ ಕಾಲ್ ರೇಟಿಂಗ್ ಹೆವಿ ಆಗಿದೆ, ಪುಟ್ ರೇಟಿಂಗ್ ಕಮ್ಮಿ ಆಗಿದೆ. ಈ ಕಾರಣದಿಂದಾಗಿ 25,000 ರೆಸಿಸ್ಟೆನ್ಸ್ ಸ್ವಲ್ಪ ನೆಗೆಟಿವ್ ವ್ಯೂನೇ ಕಾಣಿಸ್ತಾ ಇದೆ. ಬಟ್ ಈಗೇನು ಓವರ್ ದ ನೈಟ್ ರಿಸಲ್ಟ್ ಡೇಟಾ ಬರೋದಿದೆ, ಈ ಥರ ಎಲ್ಲ ಇದ್ದಾಗ ಏನು ಬೇಕಾದ್ರೂ ಚೇಂಜ್ ಆಗ್ತಾ ಹೋಗ್ಬೋದು. ಸೊ ಆಪ್ಷನ್ ಚೇನ್ ಕೂಡ ಅದನ್ನೇ ಹೇಳ್ತಾ ಇರುತ್ತೆ ನೋಡಿ, 25,000 ನಿಮಗೆ ದೊಡ್ಡದಾಗಿ ಇವಾಗ ಕಾಲ್ ರೇಟಿಂಗ್ ಆದಂಗೆ ಕಾಣಿಸ್ತಾ ಇದೆ. 25,000 ಸಪೋರ್ಟು ಇದೆ, ಇಲ್ಲ ಅಂತಲ್ಲ, ಬಟ್ ಕಾಲ್ ರೇಟಿಂಗು ಡಾಮಿನೇಟಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ನಾಳೆ ಬೆಸ್ಟ್ ಸಿನಾರಿಯೋ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇತ್ತು ಅಂದರೆ, ಅಥವಾ ಈ ಝೋನ್ ಆಯಿತು ಅಂತಂದರೆ ಏನಾದರೂ ನನಗೆ ನೋಡಿ 24,800 ಮತ್ತೆ ಇವಾಗ ಟೆಸ್ಟ್ ಆಗಿ ಕಾಣಿಸ್ತಾ ಇದೆ. ಆಯಿತು ಆ ರೀತಿ ಆಯಿತು ಅಂತಂದರೆ ನಮಗೆ ಒಂದು ಲೋಯರ್ ಹೈ ಲೋಯರ್ ನೋ ಕನ್ಫರ್ಮೇಷನ್ ಕೊಡುತ್ತಾ ಅಂತ ನಾನು ಹೇಳ್ತಾ ಇರೋದು. ಅಂತಂದರೆ ಇಲ್ಲಿ ಒಂದು ಒಳ್ಳೆ ರ್ಯಾಲಿ ಆಗಿತ್ತು, ಈಗ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ತು ಅಂತಂದರೆ ವಾಪಸ್ಸು ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಆಗ 24,500 ತನಕ ಮುಂಬರೋ ದಿನಗಳಲ್ಲಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಇದೆಲ್ಲ ಆಗಬೇಕು ಅಂದರೆ ಫಸ್ಟ್ 24,800 ಮುರಿಬೇಕು. ಸೊ ಸದ್ಯಕ್ಕೆ ಡೇಟಾ ಪ್ರಕಾರ ಈಗ ಸ್ವಲ್ಪ ನಾಳೆಗೆ ನೆಗೆಟಿವ್ ವ್ಯೂನ ಇದೆ. ನಿಫ್ಟಿ ಕೂಡ ಆಸ್ ಎನ್ ಇಂಡೆಕ್ಸ್ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಆದರೆ ಚಮಕ್ ಕೊಡ್ಬೋದು ಅಂಥದ್ದು ಅದು ನಮ್ಮ ಬ್ಯಾಂಕ್ ನಿಫ್ಟಿ. ಯಾಕೆ ಅಂದರೆ ಬ್ಯಾಂಕ್ ನಿಫ್ಟಿ ಇವತ್ತು ಅಷ್ಟೊಂದು ನೆಗೆಟಿವ್ ಸೆಂಟಿಮೆಂಟ್ನ ಮಾಡಿಲ್ಲ. 51,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ ಈಗಲೂ ಕೂಡ. ಸೊ ಬ್ಯಾಂಕ್ ನಿಫ್ಟಿ ನಾಳೆ 51,200, 300 ಈ ಝೋನ್ ಏನು ರೆಸಿಸ್ಟೆನ್ಸ್ ತೊಗೊತಾ ಇದೆ, ಇದನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಆಗ ಮಾತ್ರ ಪಾಸಿಟಿವ್ ಆಗ್ತಾ ಹೋಗುತ್ತೆ ನಿಫ್ಟಿ ಕೂಡ. ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಬರ್ತದೆ. ಸೊ ನಾಳೆ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ 51,000 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಖಂಡಿತ ಬ್ಯಾಂಕ್ ನಿಫ್ಟಿ ಕೂಡ ಮತ್ತೆ ವಾಪಸ್ಸು ವೀಕ್ ಆಗ್ತಾ ಹೋಗುತ್ತೆ. 50,800, 50,500 ಇದೆಲ್ಲ ಸಪೋರ್ಟ್ ಝೋನ್ಗಳು ಅಲ್ಲಿ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ನೋಡೋಣ ನಾಳೆ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೈರಿ ಆಗುತ್ತಾ ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿನೂ ಜಾಯ್ನ್ ಆಯಿತು ಅಂದರೆ ಒಂದು ದೊಡ್ಡ ನೆಗೆಟಿವ್ ಎಕ್ಸ್ಪೈರಿ ಆಗುತ್ತೆ, ಏನು ಕತೆ ಅನ್ನೋದನ್ನು ನೋಡೋಣ. ಬಟ್ ಸದ್ಯಕ್ಕೆ ಸ್ವಲ್ಪ ನೋಡೋದಾದರೆ ವಿಷಯಗಳು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಅಷ್ಟೊಂದು ನೆಗೆಟಿವ್ ಆಗಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಬಟ್ ನಿಫ್ಟಿ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ 51,000 ಕೆಳಗಡೆ ಬರಬೇಕಿತ್ತು, ಆ ರೀತಿ ಆಗಿಲ್ಲ. ಸೊ ನಾಳೆ 50,800 ಈ ಝೋನ್ಗಿಂತ ವಾಪಸ್ ಮತ್ತೆ ಕೆಳಗಡೆ ಬರ್ತಾ ಹೋಯಿತು ಅಂದರೆ ತಿರ್ಗಾ ಇದು 50,500 ಕಡೆಗೆ ಹೋಗ್ತಾ ಹೋಗುತ್ತೆ. ಸೊ ಮೇಲ್ಗಡೆ ಹೋಗಬೇಕು ಅಂದರೆ ಹೇಗೆ ಈ 51,300, 400 ಝೋನ್ ಬಿಟ್ಟು ಮೇಲ್ಗಡೆ ಹೋದರೆ ಮಾತ್ರ. ಇವತ್ತಿನ ಎಕ್ಸ್ಪೈರಿ ಬಗ್ಗೆ ಅಂತ ಮಾತಾಡೋದಾದರೆ ಇವತ್ತು ನೋಡಿ ಓಪನಿಂಗ್ ಇಲ್ಲ ಆದಾಗಲೇ ಸೊ ಇಮಿಡಿಯೇಟಾಗಿ ಒಂದು ಪುಷಪ್ ಬರುತ್ತೆ ಅಂತ ಗೊತ್ತಿತ್ತು. ಯಾಕಂದರೆ 51,000 ರೌಂಡ್ ಲೆವೆಲ್ ಅದ್ರ ಮೇಲ್ಗಡೆ ಸುಸ್ತಿರುವಾಗ ಬಂದು ಕ್ಲೋಸಿಂಗ್ ಆಗ್ತಾ ಇದೆ. ಸೊ 2 ದಿನದಿಂದ ಕ್ಲೋಸಿಂಗ್ ಆಗ್ತಾ ಇದೆ, ಅಷ್ಟು ಸುಲಭವಾಗಿ ಬಿಡುವಂಥ ಸೆಂಟಿಮೆಂಟ್ ಯಾವುದು ಕಾಣಿಸ್ತಾ ಇರಲಿಲ್ಲ. ಸೊ ಇವಾಗ ಇಮಿಡಿಯೇಟಾಗಿ 51,000 ಒಂದು ಪುಟ್ ರೇಟಿಂಗ್ನ ಮಾಡಿದರೆ ನಿಮಗೆ ಈ ಬಾರಿ ವರ್ಷಕ್ಕೆ ನೀವು ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ತಿರ್ಗಾ ಇಲ್ಲಿ ಮೇಲ್ಗಡೆ ಹೋದರೆ ಇಲ್ಲಿ ಗುದ್ದಾಟ ಬೇಡ, 10 ಮುಕ್ಕಾಲಿಗೆ ಮಾತಾಡ್ಬಿಟ್ವಿ. ಇಲ್ಲಿ ಒಂದು ತುಂಬ ದೊಡ್ಡದಾಗಿ ಪೈಂಟ್ ಬೆಳಿಬೋದು ಇವತ್ತು. ಇಲ್ಲಿ ಏನು ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿ ನೋಡ್ತಾ ಇರಿ ಅಂತ. ಇದೊಂದು ಯಾಕೆಂದರೆ ಇಷ್ಟೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದ್ದಂಥ ಝೋನ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಟು ಹೋಗೋದಿಲ್ಲ. ಸೊ ನೆನ್ನೆ ಕೂಡ ಮಾತಾಡ್ಕೊಂಡಿದ್ದು ಯಾರಿಗೆ ನೆನಪಿದೆ ಗೊತ್ತಿಲ್ಲ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆದರೂ ಆಶ್ಚರ್ಯ ಇಲ್ಲ ಈ ಝೋನಲ್ಲಿ. ಅದಾಗಿ ಮತ್ತೆ ಮೇಲ್ಗಡೆ ಮೂವ್ಮೆಂಟ್ ಕೊಟ್ಟು ಅಂದರೆ ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಆಗುತ್ತೆ ಅಂತ. ಬಟ್ ಇವತ್ತು ಕ್ಲೋಸಿಂಗು ಸ್ವಲ್ಪ ನೆಗೆಟಿವ್ ಬಂದಿದೆ. ಸೊ ಈ ಝೋನಲ್ಲಿ ಎಲ್ಲರೂ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ನಾಳೆ ಓಕೆ ಇವತ್ತು ಇಡೀ ದಿನ ಇಲ್ಲಿ ಹಾಲ್ಟ್ ಆಗಿದೆ, ನಾಳೆ ಪಾಸಿಟಿವ್ಗೆ ನಾವು ಕನ್ಫರ್ಮ್ ಆಗಿ ಬಯಾಸ್ ಆಗಿರ್ಬೋದಿತ್ತು. ಬಟ್ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ಮಾರ್ಕೆಟ್ ಇಸ್ ದ ಬಾಸ್, ಏನು ಬೇಕಾರಾಗ್ಬೋದು. ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಏನಾರು 51,400 ಬಿಟ್ಟು ಮೇಲ್ಗಡೆ ಹೋಯಿತು, ಅಷ್ಟೊಂದು ದೊಡ್ಡ ಮೂವ್ಮೆಂಟ್ ಬಂತು ಅಂದರೆ ಆಗ ಪಾಸಿಟಿವ್ ಆಗುತ್ತೆ. ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀನಿ, ಗಂಟ್ಲು ಪ್ರಾಬ್ಲಮ್ ಇದೆ, ಹಾಗಾಗಿ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಅಂದರೆ ಫಾಸ್ಟ್ ಅಲ್ಲ, ವಾಯ್ಸ್ ಹೇಳ್ತಾ ಇರೋದು. ಸೊ ನೋಡ್ತಾ ಹೋಗೋಣ.
ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಬೋದು. ನಾಳೆ 51,000 ಬಿಟ್ಟು ಕೆಳಗಡೆ ಬರ್ತಾಯಿತ್ತು ಅಂದರೆ ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿ ಜಾಯ್ನ್ ಆಗುತ್ತೆ. ನಿಫ್ಟಿ ನಾಳೆ ವೀಕ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ 24,800 ಎಕ್ಸ್ಪೈರಿ ಕೂಡ. ಸೊ ನಿಫ್ಟಿನಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿ ಅಚ್ಚು, ಅದನ್ನೇನು ಎಕ್ಸ್ಟ್ರಾ ಮಾತಾಡಬೇಕಾಗಿಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಏನಾಗಿದೆ ಇವತ್ತು ನಾನು ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಓಕೆ, ಮಿಡ್ ಕ್ಯಾಪ್ ನಿಫ್ಟಿ ಸ್ಟಿಲ್ ಪಾಸಿಟಿವ್ ಅಲ್ಲ ಇದೆ, 13,000 ಮೇಲ್ಗಡೆ ಇದೆ. ನೋಡೋಣ ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಮತ್ತೆ 13,000ಕ್ಕೆ ಬಂದು ಟೆಸ್ಟ್ ಆಗಕ್ಕೆ ಬರುತ್ತಾ ಏನು ಕತೆ ಅಂತ ನೋಡೋಣ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಮೇಲ್ಗಡೆ ಝೋನಲ್ಲಿ, ಟ್ರ್ಯಾಕ್ ಮಾಡ್ತಾ ಇರಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಏಷ್ಯನ್ ಪೇಂಟ್ಸ್ ಇವತ್ತು ಇಂಟ್ರಾಡೇ ಟ್ರೇಡ್ ಕೂಡ ಆಯಿತು. ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ. ಡೈಲಿ ಕ್ಯಾಂಡಲ್ ನೀವು ನೋಡ್ತಾ ಹೋಗೋದಾದ್ರೆ ವಾಲ್ಯೂಮ್ಗಳು ಜಾಸ್ತಿ ಆಗಿದೆ ಆವ್ರೇಜ್ಗಿಂತ. ಇಲ್ಲಿ ಇದ್ದಾಗ ಎಷ್ಟು ಸಲ ಮಾತಾಡ್ಕೊಂಡಿದ್ವಿ, ಅಕ್ಯುಮುಲೇಟ್ ಮಾಡ್ಕೊಳ್ಳಿ 2,900-800 ಒಳ್ಳೆ ಲೆವೆಲ್ ಅಂತ ಡಿಸ್ಕ್ಲೇಮರ್. ಏಷ್ಯನ್ ಪೇಂಟ್ಸಲ್ಲಿ ನಾನು ಹೂಡಿಕೆದಾರನಾಗಿದ್ದೀನಿ, ಜೊತೆಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಈಗ 3,400 ಟಾರ್ಗೆಟ್ಗಳು, ಫಸ್ಟ್ ಟಾರ್ಗೆಟು ಅಲ್ಲಿ ತನಕ ಬರ್ತಾ ಇದೆ. ಇವತ್ತು ಆ್ಯಸ್ ಎಕ್ಸ್ಪೆಕ್ಟೆಡ್ ಒಂದು ಒಳ್ಳೆ 1.5-2% ಟ್ರೇಡ್ ಇತ್ತು. ಒಂದು 30-40 ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಏನೂ ಕೂಡ ತೊಂದರೆ ಇರಲಿಲ್ಲ ಇಂಟ್ರಾಡೇನಲ್ಲಿ. ಯಾಕೆಂತಂದರೆ ಸ್ಟಾರ್ಟಿಂಗಿಂದನೇ ಆ ಮೂಮೆಂಟ್ ಸಿಗ್ತಾ ಇತ್ತು. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಫಸ್ಟ್ ಆಫ್ ಆಲ್. ಇಲ್ಲಿ ಒಂದು ರೇಂಜ್ ಆಗಿದ್ದಂಥದ್ದು, ಅದೇ ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಂಡು ಒಳ್ಳೆ ರಿಸ್ಕ್ ರಿವಾರ್ಡ್ ಟ್ರೇಡ್ಗಳು ನೋಡಿ. ಈ ರೀತಿ 3,360ರಲ್ಲಿ ಈ ಒಂದು ಬಾರ ಸಾಕಿತ್ತು ಇವತ್ತು ಎಕ್ಸಿಟ್ ಮಾಡ್ಕೊಂಡಿದ್ದಕ್ಕೆ. ಸೊ ಅದೇ ರೀತಿಯಾಗಿ ಲಾಂಗ್ ಟರ್ಮಲ್ಲಿ ದಯವಿಟ್ಟು ಹೋಲ್ಡ್ ಮಾಡಿ. ಏಷ್ಯನ್ ಪೇಂಟ್ಸಲ್ಲಿ ಹೋಲ್ಡ್ ಮಾಡಿರುವಂಥವ್ರು. ಸೊ ತುಂಬ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿದೆ. ಇಲ್ಲಿ ಮೂಮೆಂಟ್ ಬಂತಾಯಿತು ಅಂತಂದರೆ ತುಂಬ ದೊಡ್ಡದಾಗಿರುವಂಥ ಮೂಮೆಂಟು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. BEL ಬಗ್ಗೆ ಹೇಳಿ ಅಂತ ಒಂದು ಇಬ್ಬರು ಕಮೆಂಟ್ ಮಾಡಿದ್ರಿ ನೋಡಿ. ನಿಫ್ಟಿ 50ಗೆ ಆ್ಯಡ್ ಆಗ್ತಾ ಇರುವಂಥ ಕಂಪನಿ ಎಕ್ಸಾಕ್ಟಾಗಿ ಇವಾಗ 100-ಡೇ ಮೂವಿಂಗ್ ಆ್ಯಾವ್ರೇಜಲ್ಲಿ ಬಂದು ಸಪೋರ್ಟ್ ತಗೊಂಡಂಗೆ ಕಾಣಿಸ್ತಾ ಇದೆ. ಸೊ ಹಿಂದೆನೂ ಕೂಡ 100-ಡೇ ಮೂವಿಂಗ್ ಆ್ಯಾವ್ರೇಜ್ ಅಂತ ಬಂದಿತ್ತು, ಮೇಲ್ಗಡೆ ಹೋಗಿತ್ತು ಬಂದಿದೆ. ಸೊ ಏನು ಪ್ರಾಬ್ಲಮ್ಮು BEL ಅಲ್ಲಿ ಅಂತಂದರೆ ಏನಿಲ್ಲ, ಸ್ವಲ್ಪ ವ್ಯಾಲ್ಯೂಯೇಷನ್ ವೈಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ, ಅಷ್ಟು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಸೊ 200-ಡೇ ಮೂವಿಂಗ್ ಆವರೇಜ್ ಏನಾದ್ರು ಸಿಕ್ಬಿಡ್ತು ಅಂತಂದರೆ ನಮಗೆ, ಅಂದರೆ 260ರಿಂದ ಕೆಳಗಡೆ 260ರಿಂದ 240 ಈ ಝೋನಿಗೆ ಸಿಕ್ತು ಅಂತಂದರೆ ಒಳ್ಳೆ ಟ್ರೇಡ್ ಆಗಿರುತ್ತೆ. ಬಟ್ 280ನ ಬಿಟ್ಕೊಡೋ ಥರ ಕಾಣಿಸ್ತಾ ಇಲ್ಲ, ಇಲ್ಲೇ ಇದೆ. ಸೊ ಒಂದು ಒಳ್ಳೆ ವಾಲ್ಯೂಮ್ ಬಂದಿಲ್ಲ. ಒಳ್ಳೆ ವಾಲ್ಯೂಮ್ ಬಂತು ಅಂದರೆ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಯಾಕೆಂದರೆ ಮ್ಯೂಚುವಲ್ ಫಂಡು ಇದೆಲ್ಲ ರೀಬ್ಯಾಲೆನ್ಸ್ ಆಗೋದು ಅದೆಲ್ಲ ಇಷ್ಟೊತ್ತಿಗೆ ಆಗಿರಬೇಕು. ಇಲ್ಲ ಅಂತಂದರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ನೋಡಬೇಕು. ಆ್ಯಡ್ ಆಗುತ್ತೆ ಅಂತ ಕನ್ಫರ್ಮ್ ಆದಮೇಲೆ ಮಾಡ್ಕೊತಾರೆ. ಬಟ್ ಕನ್ಫರ್ಮೇಷನ್ ಸಿಗ್ದಂಗೆ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ 30ರಿಂದ ಆ್ಯಡ್ ಆಗುತ್ತೆ ಅಂತ ಬಂದಿತ್ತು. ಅದಾದಮೇಲೆ ಆ್ಯಡ್ ಮಾಡ್ಕೊತಾರ, ಏನು ರೀಶಫಲ್ ಮಾಡ್ತಾರಾ, ಏನು ಕತೆ ಅಂತ ನೋಡಬೇಕು. ಸೊ ನೋಡೋಣ. 260ರಿಂದ 240 ಬೆಸ್ಟ್ ರೇಂಜ್ ಆಗಿರುತ್ತೆ ನನ್ನ ಪ್ರಕಾರ. ಅಲ್ಲಿ ತನಕ ಬೇಡ ಅಂತ ಹೇಳ್ತೀನಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಅಫ್ಕೋರ್ಸ್ ಒಳ್ಳೆ ಫಂಡಮೆಂಟಲಿ ಒಳ್ಳೆ ಕಂಪನಿ, ಅದಕ್ಕೆ ನಿಫ್ಟಿ 50ಗೆ ಬರ್ತಾ ಇದೆ. ಬಟ್ ವ್ಯಾಲ್ಯೂಯೇಷನ್ ಮೇಲೆ ಸ್ವಲ್ಪ ವ್ಯಾಲ್ಯೂಯೇಷನ್ ನೀವು ನೋಡೋದಾದ್ರೆ ಇವಾಗ ಪ್ರೈಸ್ ಟು ಅರ್ನಿಂಗು ಸ್ವಲ್ಪ ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಬಟ್ ಡಿಫೆನ್ಸ್ ಸೆಕ್ಟರ್ ಕಂಪನಿ ಸ್ವಲ್ಪ ಹೈ ವ್ಯಾಲ್ಯೂಯೇಷನಲ್ಲೇ ಇರುತ್ತೆ. ನೋಡೋಣ, ಅಟ್ಲೀಸ್ಟ್ ಒಂದು 240-260 ಈ ರೇಂಜಿಗೆ ಬಂತು ಅಂತಂದರೆ ನೀವು ಯೋಚನೆ ಮಾಡ್ತಾ ಹೋಗೋದು BELನಲ್ಲಿ. ಜೊತೆಗೆ ರಾಜೇಶ್ ಎಕ್ಸ್ಪೋರ್ಟ್ ಬಗ್ಗೆ ಹೇಳಿ ಅಂತ ಸರ್ ಹಿಂದೆ ಒಂದು ಸಲ ಮಾತಾಡಿದ್ವಿ. ದಯವಿಟ್ಟು ಈ ಸ್ಟಾಕಿಂದ ದೂರ ಇರಿ ಅಂತ ನಾನು ಹೇಳಿದ್ದೆ. 440 ಮುರ್ಕೊಂಡು ಬಿತ್ತು ಅಂದರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ಅಂತ ಮಾತಾಡಿದ್ವಿ. ಈಗಲೂ ಕೂಡ ಇದು ಕಾಸ್ಟ್ಲಿ ವ್ಯಾಲ್ಯೂಯೇಷನ್, ದಯವಿಟ್ಟು ಇದರಲ್ಲಿ ತೊಗೊಂಡ್ಕೊಬಿಡಿ. ರಾಜೇಶ್ ಎಕ್ಸ್ಪೋರ್ಟ್ ಗೋಲ್ಡು ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಕೆಲವರಿಗೆ ಇವಾಗ ಗೋಲ್ಡ್ ಎಲ್ಲ ಜಾಸ್ತಿ ಆಗಿದೆಲ್ಲ ಈ ರೀತಿ ಅಂತ ಅನ್ಸಿರ್ಬೋದು. ದೊಡ್ಡ ವಾಲ್ಯೂಮ್ ಕೂಡ ಆಗ್ತಿರ್ಬೋದು. ಇಲ್ಲಿ ಆಯಿತು, ಇಲ್ಲಿ ಪಂಪ್ ಆ್ಯಂಡ್ ಡಂಪ್ ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಫಂಡಮೆಂಟಲಿ ತುಂಬ ಮೂವಿಂಗ್ ಆವರೇಜಲ್ಲಿ ನೀವು ನೋಡ್ತಾ ಬರೋದಾದರೆ ತುಂಬ ಹಿಂದೆನೇ ಇದು ಒಂದು ಸೆಲ್ಲಿಂಗ್ ಸೈನ್ನ ಕೊಟ್ಬಿಟ್ಟಿದೆ. ಡೈಲಿ ಕ್ಯಾಂಡಲಲ್ಲಿ ನೀವು ಮೂವಿಂಗ್ ಆವರೇಜ್ ನೋಡಿ, 200-ಡೇ ಮೂವಿಂಗ್ ಆವರೇಜು 100-ಡೇ ಮೂವಿಂಗ್ ಆವರೇಜ್ನ ಇಲ್ಲೇ ಕ್ರಾಸ್ ಓವರ್ ಮಾಡಿಬಿಟ್ಟಿದೆ. ಅಂದರೆ ಸರಿಸುಮಾರು 680 ಲೆವೆಲ್ ಇದ್ದಾಗಲೇ ನಮಗೆ ಒಂದು ನೆಗೆಟಿವ್ ಇಂಡಿಕೇಶನ್ನ ಕೊಟ್ಬಿಟ್ಟಿದೆ ಮೂವಿಂಗ್ ಆವರೇಜಲ್ಲಿ. ಸೊ ಮೂವಿಂಗ್ ಆವರೇಜ್ ಟ್ರೇಡ್ ಟೂಲ್ಸಲ್ಲಿ ವಿಡಿಯೋ ಇದೆ. ಸೊ ಈಗ ನೀವು ನೋಡೋದಾದರೆ ಈಗಲೂ ಕೂಡ ತುಂಬ ಕಾಸ್ಟ್ಲಿ ವ್ಯಾಲ್ಯೂಯೇಷನ್. ಲಾಸ್ಟ್ ಇಯರ್ ಏನು ಕೂಡ ಸೇಲ್ ಮಾಡಿಲ್ಲ ಇವರು, ಸಾಲ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ, ಆಯಿತು 1000ಕ್ಕೆ ಹೋಗಿದ್ದು ಸ್ಟಾಕು 300 ರೂಪಾಯಿಗೆ ಸಿಗ್ತಾ ಇದೆ, 70% ಕರೆಕ್ಷನ್ ಆಗಿದೆ ಅಂತಂದರೆ ಆ ರೀತಿ ಅಲ್ಲ. ತುಂಬ ಕಾಸ್ಟ್ಲಿ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಫಂಡಮೆಂಟಲಿ ನಾಟ್ ಅ ಗುಡ್ ಕಂಪನಿ, ದಯವಿಟ್ಟು ದೂರ ಇರಿ. ಅದೇ ರೀತಿಯಾಗಿ ONGC ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ONGC ಅಫ್ಕೋರ್ಸ್ ನ್ಯಾಚುರಲ್ ಗ್ಯಾಸು ಇದ್ರದ್ದೆಲ್ಲದು ತುಂಬ ಒಳ್ಳೆ ವ್ಯಾಲ್ಯೂಯೇಷನ್ ನಡೀತಾ ಇದೆ, ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ, ಎಲ್ಲ ಸರಿ. ಕ್ಯಾಶ್ ಫ್ಲೋ ಇಲ್ಲ, ಇವ್ರ ಹತ್ರ ದುಡ್ಡು ನಿಲ್ತಾ ಇಲ್ಲ. ಬರೀ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಆಪರೇಟಿಂಗ್ ಆ್ಯಕ್ಟಿವಿಟಿ ಅಲ್ಲಿ ಇಲ್ಲಿ ಅಂತ ಇದು ಮಾಡ್ಕೊತಾ ಇದ್ದಾರೆ. ಬಟ್ ಅಫ್ಕೋರ್ಸ್ 4% ನಿಮಗೆ ಡಿವಿಡೆಂಡೇ ಬರುತ್ತೆ ಗ್ರೋತ್ ಹೊರತುಪಡಿಸಿ. ಇಲ್ಲಿ ನೋಡೋದು ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡ್ ಝೋನಿಗೆ ಬಂದು ನಿಂತಂಗೆ ಕಾಣಿಸ್ತಾ ಇದೆ ಈಗ. ಸೊ ಇದು ಒಳಗಡೆ ಒಂದ್ಸಲ ಬಂದ್ಬಿಡ್ತು ಅಂದರೆ 260 ಈ ಝೋನ್ ಹತ್ತಿರ ಬಂತು ಅಂತಂದರೆ 260ರಿಂದ 280 ಅದು ಒಳ್ಳೆ ಅಕ್ಯುಮುಲೇಷನ್ ಝೋನ್. ಇದು ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಒಂದು ವರ್ಷ ಆಲ್ಮೋಸ್ಟ್ 7 ತಿಂಗಳು ನಿಂತು ಮೇಲ್ಗಡೆ ಹೋಗಿತ್ತು, ವಾಪಸ್ ಬಂದರೆ ಇಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಲೇಬೇಕು. ಸೊ ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ ಏನೂ ತೊಂದರೆ ಇಲ್ಲ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ. ಅಫ್ಕೋರ್ಸ್ ಇವಾಗ ಮೇಲ್ಗಡೆಯಿಂದ ಅಂತ ನೋಡಿದ್ರೆ ಒಂದು 10% ಕರೆಕ್ಷನ್ ಆಗಿರ್ಬೋದು. ಇವಾಗ ಇಲ್ಲಿ 340ಕ್ಕೆ ಹೋಗಿದ್ದು ಇವಾಗ ಅಂತ ನೋಡಿದ್ರೆ ಆಲ್ಮೋಸ್ಟ್ 18% ಕರೆಕ್ಷನ್ ಆಗಿದೆ. ಸೊ ಒಳ್ಳೆ ಲೆವೆಲ್ ಇವಾಗ ಆ್ಯಡ್ ಮಾಡ್ಕೊಳಕ್ಕೆ 280 ಲೆವೆಲಿಗೆ ಬಂತು ಅಂತಾರೆ. 280ರಿಂದ 260 ಆ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ONGCನಲ್ಲಿ. ಅದೇ ರೀತಿಗೆ ಟಾಟಾ ಮೋಟರ್ಸು ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಝೋನ್ ಒಳಗಡೆ ಬಂದುಬಿಟ್ಟಿದೆ ನೋಡಿ. ಇವಾಗ ಬಸ್ ಸ್ಟ್ಯಾಂಡ್ ಝೋನಿನ ಒಳಗಡೆ ಬಂದಿದೆ. ಇವ್ರದ್ದು ಟಾಟಾ ಫೈನಾನ್ಸು, ಟಾಟಾ ಕ್ಯಾಪಿಟಲ್ದು ಅದು ಒಂದು ಮರ್ಜರ್ ಸಿಕ್ಕಿದೆ. ಮತ್ತು ಮುಂಬರುವ ದಿನಗಳಲ್ಲಿ ಟಾಟಾ ಮೋಟರ್ಸ್ ಕೂಡ ಸ್ಪ್ಲಿಟ್ ಆಗಿ ಏನು ಕನ್ಸ್ಯೂಮರ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಏನಿದೆ ಅದೇ ಬೇರೆ ಆಗುತ್ತೆ, ಪ್ಯಾಸೆಂಜರ್ ವೆಹಿಕಲ್ಲೇ ಬೇರೆ ಆಗುತ್ತೆ. ಆ
ಪ್ಯಾಸೆಂಜರ್ ವೆಹಿಕಲಲ್ಲಿ ಆಫ್ಕೋರ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ ಕೂಡ ಸೇರ್ಕೊಂತ ಹೋಗುತ್ತೆ. ಸೊ ಈಗ ನೀವು ನೋಡ್ತಾ ಹೋಗೋದಾದರೆ ಆಯಿತು 100 ಮೂವಿಂಗ್ ಆವರೇಜ್ ಅಂತ ಕೆಳಗಡೆ ಬಂದಿದೆ. ಸೊ 200 ಮೂವಿಂಗ್ ಆವರೇಜ್ ಅಂದರೆ ಸರಿಸುಮಾರು 920 ಬಸ್ ಸ್ಟ್ಯಾಂಡ್ನ ಬೇಸ್ ಕೂಡ. ಸೊ 920 ಲೆವೆಲ್ಗೆ ಬಂತು ಅಂತಂದರೆ ಸೊ ಖಂಡಿತ ನೀವು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೋದು. 920 ಲೆವೆಲಿಂದ ಹಂತವಾಗಿ ನೀವು 840 ಈ ಲೆವೆಲ್ ತನಕ ಕೂಡ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಬಟ್ ನಾನು ಈಗಲೂ ಹೇಳ್ತಾ ಇದ್ದೀನಿ, ಟಾಟಾ ಮೋಟರ್ಸ್ ತುಂಬ ಒಳ್ಳೆ ಪ್ರೈಸಿಂಗಲ್ಲಿ ಕೂತ್ಕೊಂಡಿದೆ. ಲಾಂಗ್ ಟರ್ಮ್ ಸಾಲ ಅಂತ ಏನಿತ್ತು ಅದನ್ನ ಚೆನ್ನಾಗಿ ತೀರಿಸ್ಕೊತ ಬಂದಿದ್ದಾರೆ. ಶಾರ್ಟ್ ಟರ್ಮಲ್ಲಿ ಇನ್ನೂ ಸ್ವಲ್ಪ ಸಾಲ ಇದೆ. ಬೈ FY 27 26 ಇವರು ಡೆಟ್ ಫ್ರೀ ಕಂಪನಿ ಆಗ್ತೀವಿ ಅಂತ ಹೇಳಿದ್ರು. ಆಗ್ತಾ ಇರೋ ಸೇಲ್ಸ್ ಅದೆಲ್ಲ ನೋಡಿದ್ರೆ ಖಂಡಿತ ಸಾಧ್ಯ ಇದೆ ಆ ರೀತಿ ಆಗೋಕ್ಕೆ. ಈಗ 2023ರಿಂದ ಇದು ಕ್ವಾರ್ಟರ್ ಇಯರನ್ನು ನೆಗೆಟಿವ್ ಇದ್ದಿದ್ದಂತೂ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿರುವಂಥ ಕಂಪನಿ, ಅಂದರೆ ಟರ್ನ್ ಅರೌಂಡ್ ಆಗಿರುವಂಥ ಕಂಪನಿ. ಬಟ್ ಮಾರ್ಕೆಟಲ್ಲಿ ಅದಕ್ಕಿಂತ ಮುಂಚೆನೇ ಇಂಡಿಕೇಶನ್ ಸಿಕ್ಕಿತ್ತು, ಎಲ್ಲಿದ್ದಿದ್ದು ಎಲ್ಲಿಗೂ ಬಂದುಬಿಟ್ಟಿದೆ. ಸೊ ಆ ರೀತಿ ಒಂದು ಮೂಮೆಂಟ್ ಆಗಿದೆ. ಬಟ್ FIDS ಸ್ವಲ್ಪ ಆಚೆ ಹೋಗಿದ್ದಾರೆ. ಇದರಲ್ಲೂ ಅಷ್ಟೇ, ONGC ಅಷ್ಟೇ ಹೇಳೋದು ಮರ್ತೋದೆ, ಎರಡರಲ್ಲೂ ಸ್ವಲ್ಪ ಆಚೆ ಹೋಗಿದ್ದಾರೆ. ಬಟ್ ಈಗೇನು ಎರಡು ಕೂಡ ಒಳ್ಳೆ ಲೆವೆಲ್ಗೆ ಬರ್ತಾ ಇದೆ. ONGC ನಾವು ಮಾತಾಡಿದ್ವಿ, ಟಾಟಾ ಮೋಟರ್ಸ್ ಕೂಡ 920 ಈ ಲೆವೆಲ್ಗೆ ಬಂತು ಅಂತಂದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಏನೂ ತೊಂದರೆ ಇಲ್ಲ, ನೀವು ಒಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ. ಸೊ ಎಷ್ಟು ಕರೆಕ್ಷನ್ ಆಗಿದೆ ಅಂತ ನೀವು ನೋಡೋದಾದರೆ ಆಲ್ ಟೈಮ್ ಹೈಯಿಂದ ಈಗ ಸರಿಸುಮಾರು ಇದು ಕೂಡ 18% ಕರೆಕ್ಷನಲ್ಲಿ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.